ಶ್ರೀನಿವಾಸ, ನಾನು ನನ್ನ ಪ್ರತಿನಿತ್ಯದ ಕೆಲಸ ನಮ್ಮೂರಿನ ಗೌಡರ ಮನೆಯಲ್ಲಿ ದುಡಿಯುವುದು. ಗೌಡನ ಊರಿನ ಪಂಚಾಯಿತಿ ನ್ಯಾಯಗೌಡನಿಗೆ 1 ನಿಮಿಷವೂ ಕೂಡ ಮನೆಯಲ್ಲಿ ಇರಲು ಬಿಡುತ್ತಿರಲಿಲ್ಲ. ಅವನು ಹಗಲೆಲ್ಲ ಊರು ಉದ್ಧಾರ ಮಾಡಲು ಪಣ ತೊಟ್ಟು ನಿಂತಿದ್ದ. ಅವನ ಹೊಸ ಕಾರು ನಾನೇ ನಡೆಸುತ್ತಿದ್ದೆ. ಅವನನ್ನು ಕರೆದುಕೊಂಡು ಹೋಗುವುದು ಬರುವುದು ಎಲ್ಲ ಮಾಡುತ್ತಿದ್ದೆ. ಇನ್ನು ಕಥೆಯಲ್ಲಿ ಪ್ರಮುಖ ಪಾತ್ರದ ಬಗ್ಗೆ ಮೊದಲಿನ ಭಾಗದಲ್ಲಿ ಕೇಳಿದ್ದೀರಿ. ಆದರೂ ಇನ್ನು ಹೇಳುವುದು ಸ್ವಲ್ಪ ಬಾಕಿ ಉಳಿದಿದೆ. ಗಮನವಿಟ್ಟು ಕೇಳಿರಿ. ಗೌಡನ ಮಡದಿಯ ಹೆಸರು ಪವಿತ್ರ. ಅವಳ ಸೌಂದರ್ಯಕ್ಕೆ ತಲೆಬಾಗದವರೇ ಇಲ್ಲ. ನೋಡಿ, ನಿಮಗೆ ಗೊತ್ತೇ ಇದೆ ಅಲ್ಲವೇ ಶ್ರೀಮಂತರ ಮುಖ ಹೇಗಿರುತ್ತದೆ ಎಂದು. ನಾನು ಹೇಳುವುದೇ ಬೇಡ ಎಂದರು. ಪವಿತ್ರ ಮಾತ್ರ ಇಳಕಲ್ ಸೀರೆಯಲ್ಲಿ ನಡೆದುಕೊಂಡು ಬರ್ತಾ ಇದ್ದರೆ ನೋಡೋಕೆ ನೀವು ಕೂಡ ಬರ್ತೀರಿ ಅನಿಸುತ್ತದೆ. ನಾನು ಅವರನ್ನು ಕಾರಿನಲ್ಲಿ ಕೂರಿಸಿಕೊಂಡು ಹೊಲಕ್ಕೆ ಹೋಗಬೇಕು. ಯಾಕೆಂದರೆ ನಮ್ಮ ಗೌಡ ಊರಿನ ಪಂಚಾಯಿತಿ ಮಾಡಲು ಹೋಗುತ್ತಾನೆ ಎಂಬುದು ನಿಮಗೆ ತಿಳಿದೇ ಇದೆ. ಅವರ ಟ್ರ್ಯಾಕ್ಟರ್, ಕಾರ್, ಬೈಕ್ ಏನೇ ಇದ್ದರೂ ನಾನು ಯಾವಾಗ ಬೇಕೋ ಆವಾಗ ತೆಗೆದುಕೊಂಡು ತೋಟಕ್ಕೆ ಮನೆಗೆ ಮಾತಾಡುತ್ತಿದ್ದೆ. ನಾನು ನಿಯತ್ತಿನಿಂದ ಇದ್ದಿದ್ದರಿಂದ ನಾನು ಏನು ಮಾಡಿದರೂ ಗೌಡ ನನ್ನನ್ನು ಒಂದು ಮಾತು ಸಹ ಕೇಳುತ್ತಿರಲಿಲ್ಲ. ಹಳ್ಳಿಯಲ್ಲಿ ಗೌಡನ ಮಾತಿಗೆ ತುಂಬಾ ಬೆಲೆ ಕೊಡುತ್ತಾರೆ. ಅವನು ಮಾಡುವ ಕೆಲವು ಸಹಾಯ ಎಷ್ಟೋ ಮನೆಗಳನ್ನು ಉದ್ಧಾರ ಮಾಡಿವೆ. ಎಷ್ಟೋ ಜನರಿಗೆ ಕೆಲಸ ಕೊಡಿಸಿ ಸಹಾಯ ಮಾಡಿದ್ದಾನೆ ನಮ್ಮ ಗೌಡ. ಒಂದು ದಿನ ನಾನು ತೋಟದಲ್ಲಿ ಕೆಲಸ ಮಾಡುವಾಗ ಕಾಲಿಗೆ ಪೆಟ್ಟು ಮಾಡಿಕೊಂಡಿದ್ದೆ. ಅದನ್ನು ತಿಳಿದ ಪವಿತ್ರ, ಅಯ್ಯೋ, ನೀನು ಅವಸರದಿಂದ ಯಾಕೆ ಕೆಲಸ ಮಾಡಿ ಹೀಗೆ ಮಾಡಿಕೊಳ್ಳುತ್ತೀಯ ಸೀನು? ನೀನು ಏನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡರೆ ನಮ್ಮ ತೋಟದ ಕೆಲಸ ನೋಡಿಕೊಳ್ಳೋಕೆ ನಿನ್ನಂತ ಇನ್ನೊಬ್ಬ ಕೆಲಸಗಾರ ಎಲ್ಲಿಯೂ ಸಿಗುವುದಿಲ್ಲ ಅಂತ ಹೇಳುತ್ತಾ ನನಗೆ ಸಮಾಧಾನದಿಂದ ಬುದ್ಧಿ ಹೇಳಿದರು. ಇದನ್ನು ಕೇಳಿ ಅವರು ನನಗೆ ಎಷ್ಟು ಕಾಳಜಿ ವಹಿಸುತ್ತಾರೆ ಎಂದು ತಿಳಿಯಿತು. ನಾನು ಸರಿ ಎಂದು ಹೇಳಿ ಮನೆಯ ಕಡೆ ಹೊರಟೆ. ಮರುದಿನ ಬೆಳಗ್ಗೆ ನಾನು ಅವರ ಮನೆಯ ಮುಂದೆ ಇರುವ ಗಾಡಿಗಳನ್ನು ತೊಳೆಯುತ್ತಿದ್ದೆ. ಗೌಡ್ರು ಪೇಪರ್ ಓದುತ್ತಾ ಕುರ್ಚಿ ಮೇಲೆ ಕುಳಿತಿದ್ದರು. ಆಗ ಪವಿತ್ರ ಟೀ ಮಾಡಿಕೊಂಡು ಬಂದು, ಟೀ ಕುಡಿಯಿರಿ ಎಂದು ಯಜಮಾನನಿಗೆ ಕೊಟ್ಟು, ನನ್ನ ನಂತರ, ಹೇ ಸೀನು, ತಗೊಳ್ಳೋ ಟೀ ಕುಡಿ ಅಂತ ನನಗೆ ಟೀ ಕೊಡಲು ಬಂದಳು. ನಾನು ಅವರು ಬರುವ ನಡಿಗೆಯನ್ನು ನೋಡುತ್ತಾ ನಿಂತುಬಿಟ್ಟೆ. ಅಬ್ಬಬ್ಬಾ, ಎಂತಹ ನಡಿಗೆ! ನೋಡಲು ಕಣ್ಣುಗಳು ಸಾಲದು. ಬೆಳಿಗ್ಗೆ ಬೆಳಿಗ್ಗೆ ಲವಲವಿಕೆಯಿಂದ ತುಂಬಿದ ಅವಳ ಮುಖವನ್ನು ನೋಡಿ ನನಗೆ ಮನಸ್ಸಿನಲ್ಲಿ ಉತ್ಸಾಹ ಮೂಡಿತು. ಗುರೂಜಿ ವಶೀಕರಣ ಜಾಹೀರಾತು ಮಾಹಿತಿ. ನಾನು ಚಹಾ ತೆಗೆದುಕೊಂಡು ಕುಡಿದು ಕಪ್ಪನ್ನು ಕಸದ ಬುಟ್ಟಿಗೆ ಹಾಕಿದೆ. ಕಾರಣ ಅದು ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಪರಿಸರಕ್ಕೆ ಒಳ್ಳೆಯದಲ್ಲ ಎಂದು ನನಗೆ ತಿಳಿಸಿದವರೇ ಪವಿತ್ರ. ಅವರು ಓದು ಬರಹ ಕಲಿತವರು. ಅದಕ್ಕೆ ಅವರ ಮಾತು ಕೇಳುವ ನಾನು ಹೊಲದಲ್ಲಿ ರಾಸಾಯನಿಕ ಸಿಂಪಡಣೆ ಮಾಡಿದರೆ ಎಲ್ಲಾ ಪ್ಲಾಸ್ಟಿಕ್ ತೆಗೆದುಕೊಂಡು ಬಂದು ಕಸಕ್ಕೆ ಹಾಕುತ್ತಿದ್ದೆ. ಒಂದು ದಿನ ಹೊಲದಲ್ಲಿ ಬೆಳೆ ಕಟಾವು ಮಾಡುವಾಗ 4 ಜನ ಮಹಿಳಾ ಕೆಲಸಗಾರರು ಮಧ್ಯಾಹ್ನದ ಊಟದ ವೇಳೆ ತೋಟದ ಮನೆಯಲ್ಲಿ ಊಟ ಮಾಡುವಾಗ ಪವಿತ್ರಾಳ ಬಗ್ಗೆ ಮಾತಾಡುತ್ತಿದ್ದರು. ಮದುವೆಯಾಗಿ ಇಷ್ಟು ವರ್ಷಗಳು ಕಳೆದರೂ ಒಬ್ಬ ವಾರಸುದಾರನನ್ನು ಕೊಡಲು ಆಗಿಲ್ಲ ಅಂತ ಎನ್ನುವುದು ಪವಿತ್ರಾಳ ಕಿವಿಗೂ ಕೇಳಿಸಿತು. ನಾನು ಕೂಡ ಕೇಳಿಸಿಕೊಂಡೆ. ಅದನ್ನು ಕೇಳಿ ನಾನು ಸುಮ್ಮನೆ ಪವಿತ್ರರವರ ಮುಖ ನೋಡಿದೆ. ಅದರಿಂದ ಅವರು ಸ್ವಲ್ಪ ಮುಖಸಪ್ಪಗೆ ಮಾಡಿ ವಾಪಸ್ ಹಿಂದಿರುಗಿದರು. ಅವತ್ತು ಸಂಜೆ ಕೆಲಸ ಇದೆ, ಬೆಂಗಳೂರಿಗೆ ಹೋಗುತ್ತೇವೆ ಎಂದು ಪವಿತ್ರ ತನ್ನ ಯಜಮಾನರನ್ನು ಕರೆದುಕೊಂಡು ಬೆಂಗಳೂರಿಗೆ ತಯಾರಾದರು. ನಾನು ಅವರನ್ನು ಬಸ್ ನಿಲ್ದಾಣಕ್ಕೆ ಕರೆದುಕೊಂಡು ಬಂದು ಬಸ್ ಹತ್ತಿಸಿ ಮನೆಗೆ ಹೋದೆ. 4 ದಿನಗಳ ನಂತರ ಅವರು ಬೆಳಿಗ್ಗೆ ಬಸ್ ನಿಲ್ದಾಣಕ್ಕೆ ಬಂದು ಇಳಿದಾಗ ನಾನು ಕರೆದುಕೊಂಡು ಮನೆಗೆ ಹೋದೆ. ಮರುದಿನ ನಾನು ತೋಟದಲ್ಲಿ ಕೆಲವು ಗಿಡಗಳಿಗೆ ನೀರು ಹಾಕುವಾಗ ಪವಿತ್ರ ಮತ್ತು ಗೌಡ ಇಬ್ಬರು ಬಂದರು. ನಾನು, ಗೌಡ್ರೆ, ಬೆಂಗಳೂರಿಗೆ ಹೋಗಿದ್ದೀರಾ? ಬರುವಾಗ ನನಗೆ ಏನು ತಂದಿಲ್ವಾ ಅಂತ ಕೇಳಿದೆ. ಅದಕ್ಕೆ ಗೌಡ, ಇಲ್ಲ ಕಣೋ, ಆಸ್ಪತ್ರೆಗೆ ಹೋಗಿದ್ವಿ, ತರೋಕೆ ಆಗ್ಲಿಲ್ಲ, ಮತ್ತೆ ಹೋದಾಗ ತರ್ತೀನಿ ಸುಮ್ನಿರು ಅಂತ ನನಗೆ ಜೋರಾಗಿ ಹೇಳಿದರು. ಅದಕ್ಕೆ ನಾನು ಅವರ ಹತ್ತಿರ ಹೋಗಿ, ನೀವು ಹಿಂದಿನ ಬಾರಿ ಬೆಂಗಳೂರಿಗೆ ಹೋದಾಗ ತಂದುಕೊಟ್ಟ ಗಡಿಯಾರ ನೋಡಿ ಎಷ್ಟು ಬಾಳಿಕೆ ಬಂದಿದೆ ಅಂತ ತೋರಿಸಿದರು. ಅವರು, ಸರಿ, ಮುಂದಿನ ಬಾರಿ ಹೋದಾಗ ಇನ್ನೊಂದು ತರ್ತೀನಿ ಬಿಡಲಾ ಅಂದ್ರು. ನಾನು ಸುಮ್ಮನಿರದೆ. ಯಾಕೆ ನಿಮ್ಮ ಮುಖ ಬೆಂಗಳೂರಿಗೆ ಹೋಗಿ ಬಂದ ಮೇಲೆ ಒಂಥರ ಆಗಿದೆ ಅಂತ ಕೇಳಿದೆ. ಅದಕ್ಕೆ ಅವರು, ಅದೆಲ್ಲ ನಿನಗೆ ಹೇಳೋ ಸುದ್ದಿಯಲ್ಲ, ಸುಮ್ನಿರಪ್ಪ ಅಂದ್ರು. ನಾನು, ಪರವಾಗಿಲ್ಲ ಬಿಡಿ ಗೌಡ್ರೆ, ನಿಮ್ಮ ಸುದ್ದಿ ನನಗೆ ತಿಳಿಯುವುದು ಬೇಡ. ನಿಮಗೆ ಏನಾದರೂ ತೊಂದರೆ ಬರುವುದಾದರೆ ಮೊದಲು ನನಗೆ ಬರಲಿ ಎಂದು ಹೇಳಿದೆ. ಅದಕ್ಕೆ ಅವರು, ನೀನು ಕಳ್ಳ ನಿಜವಾದ ಮನುಷ್ಯ ಅಂತ ಬೆನ್ನು ತಟ್ಟಿ ತೋಟದ ಮನೆಗೆ ಪವಿತ್ರಾಳನ್ನು ಕರೆದುಕೊಂಡು ಹೋಗಿ ಬಾಗಿಲು ಮುಚ್ಚಿಕೊಂಡು ಮುಂದೆ ಏನು ನಡೆಯಬೇಕು ಅದು ನಡೆಯಿತು. ನಾನು ನೀರು ಗಿಡಗಳಿಗೆ ಉಣಿಸುತ್ತಿದ್ದೆ. 10 ನಿಮಿಷದಲ್ಲಿ ಗೌಡ ಬಂದೇ ಬಿಟ್ಟ. ಅದನ್ನು ನೋಡಿ ನನಗೆ ಏನೂ ತಿಳಿಯಲಿಲ್ಲ. ಗೌಡ್ರು ಇಷ್ಟು ಬೇಗನ ಅಂದುಕೊಂಡು ಸುಮ್ಮನಾದೆ. ಸಂಜೆ ಮನೆಗೆ ಬಂದ ಮೇಲೆ ನನಗೆ ಗೌಡನ ಬಗ್ಗೆ ಚಿಂತೆ ಮೂಡಿತು. ನಮ್ಮ ಮನೆಗೆ ಹಣದ ಅವಶ್ಯಕತೆ ಇದ್ದಿದ್ದರಿಂದ ನಾನು ಗೌಡರ ಮನೆಗೆ ಹೋದೆ. ಸ್ವಲ್ಪ ದುಡ್ಡು ಬೇಕಾಗಿದೆ ಅಂತ ಕೇಳಿದಾಗ ಗೌಡ,
ಪವಿತ್ರ ಹತ್ತಿರ ಕೇಳು. ನಾನು ಸ್ವಲ್ಪ ಕೆಲಸ ಇದೆ, ಹೋಗಬೇಕು ಅಂತ ಅವಸರದಲ್ಲಿ ಬೈಕ್ ತೆಗೆದುಕೊಂಡು ಹೊರಟು ಹೋದ. ಪವಿತ್ರ ಬಂದು ಎಷ್ಟು ಬೇಕಾಗಿದೆ ಎಂದು ಕೇಳಿದಾಗ 10,000 ರೂಪಾಯಿ ಬೇಕು ಎಂದೆ. ಅವಳು ಸರಿ ಕೂತ್ಕೋ ಅಂತ ಹೇಳಿ ಒಳಗೆ ಹೋಗಿ ಬಂದು ನನಗೆ ದುಡ್ಡು ಕೊಟ್ಟಳು. ದುಡ್ಡು ಕೊಡುವಾಗ ಕೈ ತಾಕಿತು. ನನಗೆ ಗೊತ್ತಿಲ್ಲದೆ ನನ್ನ ಮನಸ್ಸಿನಲ್ಲಿ ಏನೇನೋ ನಡೆಯುತ್ತಿದೆ. ಹೇ ಸೀನಾ, ಏನು ಚಿಂತೆ ಮಾಡುತ್ತಿದ್ದೀಯಾ? ಏನಾದರೂ ತೊಂದರೆ ಆಗಿದೆಯಾ ಎಂದು ಕೇಳಿದಳು. ಅದಕ್ಕೆ ನಾನು ಏನಿಲ್ಲ ಎಂದು ಸೌಂದರ್ಯವನ್ನು ನೋಡುತ್ತಾ ಎದ್ದು ಹೋಗಿ ಬರ್ತೇನೆ ಎಂದು ಹೇಳಿದೆ. ಅವರು ಇರೋ, ಸ್ವಲ್ಪ ಬಿಸಿ ಬಿಸಿಯಾಗಿ ಚಿತ್ರಾನ್ನ ಮಾಡಿದ್ದೀನಿ. ನಿಮ್ಮ ಗೌಡ್ರು ಅವಸರದಲ್ಲಿ ತಿನ್ನ ಹೋದ್ರು. ನೀನು ಬಂದಿದ್ದೀಯಾ, ಸ್ವಲ್ಪ ತಿಂದು ಹೋಗು ಅಂತ ಹೇಳಿದರು. ನಾನು ಅವರ ಮಾತು ಮೀರುವುದಿಲ್ಲ, ಅಲ್ಲೇ ಕುಳಿತುಕೊಂಡೆ. ಅವರು ಚಿತ್ರಾನ್ನ ತಂದು ಬಡಿಸಬೇಕಾದರೆ ಆ ಸೌಂದರ್ಯ ಎದ್ದು ಎದ್ದು ಕಾಣುವುದರಿಂದ ನನ್ನ ತಮ್ಮನ ಡ್ಯಾನ್ಸ್ ನಡೆಯಿತು. ಅವರು ಚಿತ್ರಾನ್ನ ಹೇಗಿದೆ ಎಂದು ಕೇಳಿದಾಗ ನಾನು ನಿಮ್ಮಂತೆಯೇ ಅದ್ಭುತವಾಗಿದೆ. ನಿಮ್ಮ ಕೈ ರುಚಿ ಎಂದರೆ ನಾನು ಊಟದ ನಂತರವೂ ಊಟ ಮಾಡುತ್ತೇನೆ ಎಂದು ಹೇಳುತ್ತಾ ಅವರ ಮುಖವನ್ನೇ ನೋಡುತ್ತಿದ್ದೆ. ಅವರು ನನ್ನ ಕೈ ರುಚಿಯನ್ನು ಮಾತ್ರ ಊಟ ಮಾಡ್ತೀಯಾ ಅಥವಾ ನನ್ನ ಅಂತ ಹೇಳುತ್ತಾ ಸುಮ್ಮನಾದರು. ನಾನು ನನಗೆ ಸರಿಯಾಗಿ ಕೇಳಲಿಲ್ಲ ಎಂದು ಅವರ ಮುಖ ನೋಡಿದೆ. ಅದಕ್ಕೆ ಅವರು ಏನು ತಿಳಿಯದವನ ತರ ಆಡಬೇಡ ಸೀನಾ. ನನ್ನ ಪರಿಸ್ಥಿತಿಯನ್ನು ನೀನು ಬಿಟ್ಟರೆ ಜಗತ್ತಲ್ಲಿ ಯಾರೂ ಅರಿಯಲು ಸಾಧ್ಯವಿಲ್ಲ. ನೀನು ಮಾತ್ರ ಸಹಾಯ ಮಾಡಲು ಸಾಧ್ಯ. ನಾವು ಅವತ್ತು ಆಸ್ಪತ್ರೆಗೆ ಹೋಗಿದ್ದು ಅದನ್ನು ತಿಳಿಯಲು. ಗೌಡ್ರ ಹತ್ತಿರ ಇರೋ ಸಮಸ್ಯೆಗೆ ಡಾಕ್ಟರ್ ಕೂಡ ದೇವರೇ ಪರಿಹಾರ ಕೊಡಬೇಕಂತೆ ಹೇಳಿದ್ದಾರೆ. ದೇವರು ನಿನ್ನ ರೂಪದಲ್ಲಿ ಬರುತ್ತಾನೆ ಎಂದು ನಾನು ನಂಬಿದ್ದೇನೆ ಎಂದು ನನ್ನ ಮುಂದೆ ಪವಿತ್ರ ಹೇಳಿದಳು. ಅದನ್ನು ಕೇಳಿ ನನಗೆ ಒಂದು ಕ್ಷಣ ತಣ್ಣೀರಲ್ಲಿ ನೆನೆದಂತೆ ಆಯಿತು. ನನ್ನ ಕೈ ಮೇಲೆ ಅವರು ಕೈ ಇಟ್ಟು ಏನಾದರೂ ಮಾತಾಡು, ಸುಮ್ಮನೆ ಯಾಕೆ ನಿಂತಿದ್ದೀಯಾ ಅಂತ ಕೇಳಿದರು. ನಾನು ಏನು ಮಾತಾಡದೆ ಸುಮ್ಮನೆ ನಿಂತು ತಲೆ ತಗ್ಗಿಸಿದೆ. ಅವರು ನನ್ನ ಕೈಯನ್ನು ಹಿಡಿದು ಕೇಳುವಾಗ ನನಗೆ ಏನು ಹೇಳಬೇಕೆಂದು ತಿಳಿಯದೇ ಇರುವಾಗ, ನಿಮ್ಮ ಗೌಡ್ರು ಬರೋದು ಸಂಜೆ ಆಗುತ್ತದೆ. ಅವರು ತಿಂಡಿ ತಿನ್ನದೆ ಅವಸರದಲ್ಲಿ ಹೋಗಿದ್ದು ಪಕ್ಕದೂರಿಗೆ. ಅವರು ತಿನ್ನಬೇಕಾಗಿದ್ದ ತಿಂಡಿಯನ್ನು ನೀನು ತಿನ್ನಬಹುದು, ಆದರೆ ಅವರು ಮಾಡಬೇಕಾಗಿದ್ದ ಕೆಲಸವನ್ನು ನೀನು ಮಾಡಿದರೆ ತಪ್ಪೇನು ಎಂದು ಕೇಳಿದರು. ನಾನು ಸುಮ್ಮನೆ ನಿಂತಿದ್ದೆ. ಅವರಿಗೆ ಏನಾದರೂ ತಿಳಿಯುತ್ತದೆ ಎಂದುಕೊಂಡರೆ ನಿನ್ನ ತಪ್ಪು ಕಲ್ಪನೆ ಎಂದು ಹೇಳಿದರು. ನಾನು ಸರಿ, ನಿಮ್ಮ ಮಾತಿಗೆ ನನ್ನ ಒಪ್ಪಿಗೆ ಇದೆ. ನೀವು ಓದಿದವರು. ಇಷ್ಟು ದಿನ ನೀವು ಹೇಳಿದಂತೆ ಕೇಳಿದ್ದೇನೆ. ನೀವು ಹೇಳಿದ ಕೆಲಸ ಮಾಡಿದ್ದೇನೆ. ಇನ್ನು ಮುಂದೆಯೂ ಇದೇ ಮಾತು ಎಂದು ಹೇಳಿಬಿಟ್ಟೆ. ಅದಕ್ಕೆ ಅವರು ಖುಷಿಯಿಂದ ಇನ್ನು ನೀನು ನಿಜವಾದ ನಮ್ಮ ಮನೆಯ ಶ್ರೀನಿವಾಸ ಎಂದರೆ ಎಂದು ಹೇಳಿ ನನಗೆ ಶಾಬಾಷ್ ಹೇಳಿದರು. ನಾನು ದುಡ್ಡು ಮನೆಗೆ ಕೊಟ್ಟು ಬಂದರೆ ಚೆನ್ನಾಗಿರುತ್ತದೆ ಎಂದು ಹೇಳಿದಾಗ ಅವರು ಕಾಯ್ತಾ ಇರ್ತೀನಿ, ತಡ ಮಾಡಬೇಡ ಎಂದರು. ನಾನು ಅವರಿಂದ ಕೈಬಿಡಿಸಿಕೊಂಡು ಮನೆಗೆ ಹೋಗಿ ಬರುತ್ತೇನೆ ಎಂದು ಮನೆಗೆ ಬಂದು ದುಡ್ಡನ್ನು ಅಪ್ಪನ ಕೈಗೆ ಕೊಟ್ಟೆ. ಮತ್ತೆ ಆ ಕೆಲಸ ಮಾಡಬೇಕು ಎಂದು ಅವಸರದಿಂದ ಪವಿತ್ರ ಮನೆಗೆ ಹೊರಟಿದ್ದೆ. ಗೌಡನ ಬೈಕ್ ಮನೆಯ ಮುಂದೆ ಬಂದು ನಿಂತಿತು. ನನಗೆ ಎದೆಯಲ್ಲಿ ಡವಡವ. ಏನಾಯ್ತು ಶಿವನೇ? ಏನೋ ಮಾಡಲು ಹೋಗಿ ಏನೋ ಆಯ್ತಲ್ಲ. ಅವರು ನಮ್ಮ ಮನೆಗೆ ಬರಲು ಏನು ಕಾರಣ ಇರಬಹುದು? ನನಗೆ ದಿಕ್ಕಿ ತೋಚಲಿಲ್ಲ. ನಾನು ಏನು ಗೌಡ್ರೆ ಮನೆಗೆ ಬಂದಿರಿ ಎಂದು ಸಾಧಾರಣವಾಗಿ ಕೇಳಿದೆ. ಅವರು ಸ್ವಲ್ಪ ಬಾರೋ ಕಾರ್ತಿಗಿ ಬಾ, ಪಕ್ಕದ ಊರಿಗೆ ಹೋಗಿ ಬರೋಣ ಎಂದು ನನ್ನನ್ನು ಕರೆದರು. ಸೀದಾ ಅವರ ಮನೆಗೆ ಹೋದೆವು. ಗೌಡ ಅವಸರದಲ್ಲಿ ಗಾಡಿಯ ಹಾರ್ನ್ ಮಾಡಿದ. ಒಳಗಿನಿಂದ ಬಂದ ಪವಿತ್ರ, ರೀ ಬನ್ನಿ, ತಿಂಡಿ ತಿನ್ನಿ ಎಂದಳು. ಅದಕ್ಕೆ ಗೌಡ, ಕಾರ್ ಕೀ ಕೊಡು ಎಂದು ಹೇಳಿದ. ಪವಿತ್ರ ಒಳಗೆ ಹೋಗಿ ಕಾರ್ ಕೀ ತಂದಳು. ನಾನು ಕೀ ತೆಗೆದುಕೊಳ್ಳೋಕೆ ಹತ್ತಿರ ಹೋದೆ. ಅವಳ ಮುಖ ನಿರಾಸೆಯಲ್ಲಿತ್ತು. ನಾನು ಸುಮ್ಮನೆ ಬಂದು ಕಾರ್ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಪಕ್ಕದೂರಿಗೆ ನಡೆಯಿತು. ಅಲ್ಲಿಂದ ವಾಪಸ್ ಬಂದ ಮೇಲೆ ಒಂದು ದಿನ ಆ ಕೆಲಸ ಮಾಡಲು ಬಿಡುವು ಸಿಗುತ್ತದೆ. ಅದನ್ನು ನಿಮ್ಮ ಮುಂದೆ ಹೇಳುತ್ತೇನೆ. ದಯವಿಟ್ಟು ವಿಡಿಯೋಗೆ ಲೈಕ್ ಕೊಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.